ಸಿದ್ದರಾಮಯ್ಯ ಸರ್ಕಾರ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ದು ಎಲ್ಲರಿಗೂ ಕೂಡ 200 ಯೂನಿಟ್ ವಿದ್ಯುತ್ ಬೇಕಿದೆ. ಇಷ್ಟು ದಿನ ಜನಸಾಮಾನ್ಯರು ಹೇಳಿದ್ದಾಯ್ತು. ಇದೀಗ ಸಣ್ಣ ಕೈಗಾರಿಕೆಗಳು ವಿದ್ಯುತ್ ಬೇಕು ಎಂಬ ಬೇಡಿಕೆ ಇಟ್ಟಿದೆ. ಸಿದ್ದರಾಮಯ್ಯ ಸರ್ಕಾರ ಜನರಿಗೆ ವಿದ್ಯುತ್ ನೀಡುತ್ತೇವೆ ಅಂತ ಹೇಳಿದೆ. ನಮ್ಮಲ್ಲಿ ಕೆಲಸಕ್ಕೆ ಹೆಚ್ಚು ವಿದ್ಯುತ್ ಬಳಕೆ ಮಾಡಲಾಗುವುದು. ಈ ಹಿನ್ನೆಲೆಯಲ್ಲಿ 200 ಯೂನಿಟ್ ಉಚಿತ ವಿದ್ಯುತ್ ನಮಗೂ ಬೇಕು ಅಂತ ಆಗ್ರಹ ಮಾಡ್ತಿವೆ. ಜೊತೆಗೆ ಎನರ್ಜಿಯ ತೆರಿಗೆಯನ್ನ ಕಡಿತಗೊಳಿಸಬೇಕು ಅಂತ ಮನವಿ ಮಾಡಿವೆ. ಈಗ ಎನರ್ಜಿ ತೆರಿಗೆ ಶೇಕಡಾ 9% ಇದ್ದು, ಹೀಗಾಗಿ 9% ರಿಂದ 4%ಗೆ ತೆರಿಗೆ ವಿನಾಯಿತಿ ಬೇಕು ಅಂತ ಆಗ್ರಹ ಮಾಡಿದೆ. 200 ಯೂನಿಟ್ ಉಚಿತ ಕೊಟ್ರೆ ನಮಗೆ ಅರ್ಧದಷ್ಟು ಹೊರೆ ಕಡಿಮೆ ಆಗಲಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ನಮಗೂ ಫ್ರೀ ವಿದ್ಯುತ್ ಕೊಡಬೇಕು ಅಂತ ಪಟ್ಟು ಹಿಡಿದಿವೆ. ಈಗೇನು ಕನ್ಸಂಪ್ಷನ್ ನಾವೇನು ಮಾಡ್ತೀವಿ ಅದು ಪೀಣ್ಯದಲ್ಲೇನೆ ಆಲ್ಮೋಸ್ಟ್ ಆಲ್ ನಾವು 500 to 600 ಕ್ರೋರ್ಸ್ ಸರ್ಕಾರಕ್ಕೆ ಕೊಡ್ತೀವಿ ಪರ್ ಆ್ಯನಮ್. ಇದಲ್ದೇನೆ ಏನು ಆ ಬಿಲ್ಲಲ್ಲಿ ತಾವು ನೋಡಿರ್ತೀರಾ ಎನರ್ಜಿ ಟ್ಯಾಕ್ಸ್ ಅಂತ ಹಾಕ್ತಾರೆ. ಆ ಎನರ್ಜಿ ಟ್ಯಾಕ್ಸ್ನ ನಾವು ಸುಮಾರು ಒಂದು 5 ರಿಂದ 6 ವರ್ಷದಿಂದ ಕೊಡ್ತಾನೆ ಇದ್ದೀವಿ. ಆ 9% ಏನಿದೆ ಅದನ್ನು 4% ಮಾಡಿಕೊಡಿ. ಅದು ನಿಮಗೆ ರೆವಿನ್ಯೂ ಲಾಸ್ ಅಂತೂ ಆಗಲ್ಲ, ನಿಮಗೆ ರೆವಿನ್ಯೂ ಕಮ್ಮಿ ಆಗ್ಬೋದು. ಬಟ್ ಅದು ಬೆಂಗಳೂರಿನ ಟ್ರಾಫಿಕ್ ಜಾಮ್ನಲ್ಲಿ ನಡೆದಿರುವ ಘಟನೆ ವೈರಲ್ ಆಗಿದೆ. ಬೆಂಗಳೂರು ಪೀಕ್ ಟ್ರಾಫಿಕ್ ಟೈಮ್ ಹೇಗಿರುತ್ತೆ ಅನ್ನೋ ಬಗ್ಗೆ ಸಾಯಿ ಚಂದ್ ಎಂಬ ವ್ಯಕ್ತಿ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ. ಬೆಂಗಳೂರಿನ ಸಂಚಾರ ದಟ್ಟಣೆಗೆ ಬಿಎಂಟಿಸಿ ಬಸ್ ಚಾಲಕ ಊಟ ಮಾಡುವ ದೃಶ್ಯ ಟ್ರಾಫಿಕ್ ಪರಿಸ್ಥಿತಿ ಹೇಳುವಂತಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಬಿಎಂಟಿಸಿ ಚಾಲಕ ತನ್ನ ಊಟದ ಬಾಕ್ಸ್ ಪೂರ್ತಿ ಖಾಲಿ ಮಾಡಿ ನೀರು ಕುಡಿಯುವ ತನಕ ಟ್ರಾಫಿಕ್ ಆಗಿದೆ.